ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರೈಡ್ ವಿತ್ ಸಿನಿಮಾದಲ್ಲಿ. ಇವತ್ತಿನ ಮೂವಿ ಬಂದು ಕೇಸ್ ಆಫ್ ಕೊಂಡಾಣ. ತುಂಬಾ ಟ್ವಿಸ್ಟ್ ಇರುವ ಮೂವಿ. ಇದರ IMDb ರೇಟಿಂಗ್ ಬಂದು 6.4 ಔಟ್ ಆಫ್ 10 ಇದೆ. ಡೈರೆಕ್ಟೆಡ್ ಬೈ ದೇವಿ ಪ್ರಸಾದ್ ಶೆಟ್ಟಿ. ದೇವಿ ಪ್ರಸಾದ್ ಶೆಟ್ಟಿ ಅವರ ಮೂರನೇ ಮೂವಿ ಇದಾಗಿದೆ. ಮೊದಲನೆಯದು ಸೀತಾರಾಮ್ ಬೆನಾಯ್, ಎರಡನೇದಾಗಿ ತೆಲುಗಿನ ಜಯಮ್ಮ ಪಂಚಾಯಿತಿ, ಮೂರನೇದು ಕೇಸ್ ಆಫ್ ಕೊಂಡಾಣ. ಈ ಕೇಸ್ ಆಫ್ ಕೊಂಡಾಣದಲ್ಲಿ ಮೇನ್ ಲೀಡ್ ಆಗಿ ವಿಜಯ್ ರಾಘವೇಂದ್ರ, ಭಾವನಾ, ಖುಷಿ ರವಿ, ರಂಗಾಯಣ್ ರಘು, ಸುಂದರ್ ರಾಜ್ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಸ್ಟೋರಿಗೆ ಬಂದ್ರೆ, ಒಬ್ಬರಿಂದ ಗೊತ್ತಾಗದೆ ಆಗಿರೋ ತಪ್ಪು, ಇನ್ನೊಬ್ಬರಿಂದ ಅವಶ್ಯಕತೆಗೆ ಆಗಿರೋ ತಪ್ಪು, ಇನ್ನೊಬ್ಬರದು ಬೇಕು ಅಂತ ತಪ್ಪು ಮಾಡೋದು, ಇನ್ನೊಬ್ಬರದು ಅವ್ರಿಗೆ ಶಿಕ್ಷೆ ಕೊಡೋದು. ಸಿನಿಮಾ ಸ್ಟೋರಿ ಅಂತೂ ತುಂಬಾ ನೀಟಾಗಿ ಬರ್ಕೊಂಡಿದ್ದಾರೆ. ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ತುಂಬಾ ಮರ್ಡರ್ಸ್ ನಡೀತಾ ಇರುತ್ತೆ. ಅದನ್ನ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಅದರ ಹಿಂದೆ ಇರೋ ಮೋಟೋ ಏನು ಅಂತ ತಿಳ್ಕೊಬೇಕಾದ್ರೆ ಸ್ಟೋರಿ ಬೇರೆ ತಿರುವನ್ನೇ ತಗೊಳುತ್ತೆ. ತುಂಬಾ ಟ್ವಿಸ್ಟ್ ಇದಾವೆ. ಕೆಲವೊಂದು ನಾವು ಮೂವಿ ಜೊತೆ ಮೂವ್ ಆಗ್ತಾ ನಮ್ಗೆ ಗೊತ್ತಾಗುತ್ತೆ, ಬಟ್ ಕೆಲವೊಂದು ಶೆಟ್ ಈ ತರನು ಆಯ್ತು ಅನ್ಸುತ್ತೆ. ಫಸ್ಟ್ 30 ಮಿನಿಟ್ಸ್ ಈ ಮೂವಿಯಲ್ಲಿ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಆಸ್ ASI ವಿಲ್ಸನ್ ಆಗಿ, ಭಾವನಾ ಅವರು ACP ಲಕ್ಷ್ಮಿ ಆಗಿ, ಖುಷಿ ರವಿ ಅವರು ವಿಲ್ಸನ್ ನ ಗರ್ಲ್ ಫ್ರೆಂಡ್ ಆಗಿ, ಒಬ್ರು ಡಾಕ್ಟರ್ ಆಗಿ, ರಂಗಾಯಣ್ ರಘು ಅವರು ಲಕ್ಷ್ಮಿ ಅವರ ಫಾದರ್ ಆಗಿ, ಸುಂದರಾಜ್ ಅವರು ವಿಜಯ್ ರಾಘವೇಂದ್ರ ಅವರ ಫಾದರ್ ಆಗಿ ಆಕ್ಟ್ ಮಾಡಿದ್ದಾರೆ. ಇಂಟರ್ವಲ್ ಟೈಮ್ ಅಷ್ಟರಲ್ಲಿ ಮರ್ಡರರ್ ಯಾರು, ಸ್ಟೋರಿಯ ಬೇರೆ ತಿರುವೇನು ಅಂತ ಗೊತ್ತಾಗುತ್ತೆ. ನಾನು ಮೊದಲೇ ಹೇಳ್ದ ಹಾಗೆ ಮೂವಿ ಜೊತೆ ನಾವು ಮೂವ್ ಆಗ್ತೀವಿ. ಕೊನೆಯಲ್ಲಿ ಎಕ್ಸ್ಪೆಕ್ಟೆಡ್ ಮೂವ್ ಇತ್ತು ಆಲ್ಮೋಸ್ಟ್ ಆಲ್. ನನ್ನ ಪ್ರಕಾರ ಈ ಮೂವಿ ಎಲ್ಲೂ ಬೋರ್ ಆಗಲ್ಲ. ಸಾಂಗ್ಸ್ ಬಂದು ಸ್ಟೋರಿ ಜೊತೆಯಲ್ಲೇ ಮೂವ್ ಆಗಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿದೆ. ನೀವು ನೋಡಬೇಕು ಅಂದ್ರೆ ಅಮೆಜಾನ್ ಪ್ರೈಮ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲೂ ಅವೈಲೇಬಲ್ ಇದೆ.